ಹಲೋ, ಗುಡ್ ಮಾರ್ನಿಂಗ್. ಇವತ್ತು ಇನ್ನೂ ಲೇಟಾಗಿ ಬ್ರೇಕ್ಫಾಸ್ಟ್ ಆಗ್ತಾ ಇದೆ ನಮ್ಮದು. ಯಾಕಂದರೆ 10 ಗಂಟೆ 10:30ಗೆ ಎದ್ದಿದ್ದೀವಿ. ಹಸ್ಬೆಂಡು ಮೀಟಿಂಗ್ ಹೋಗಿದ್ದಾರೆ. ಎಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಲ್ಲಿ ನೋಡಿ, ಬದನೆಕಾಯಿ ಎಲ್ಲ ನೆನೆಸಿಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಬದನೆಕಾಯಿ ಮಾಡ್ಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು. ಸೊ ಇನ್ನೊಂದು ಟ್ರಿಕ್ಸ್ ಏನಪ್ಪ ಅಂದರೆ, ಫ್ರಿಜ್ಜಲ್ಲಿ ಇಡಬೇಕು ಅಂದರೆ 1-2 ಸ್ಪೂನ್ ಆಯಿಲ್ ಮತ್ತು 1 ಸ್ಪೂನ್ ಉಪ್ಪು, ಜಾಸ್ತಿ ಮಾಡೋದಾದರೆ ಓಕೆನಾ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು, ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸಿಲಿ. ಸೊ ಅದನ್ನು ಲೈಕ್ ಫ್ರಿಜ್ಜಲ್ಲಿ ಇಡ್ಬೋದು. ನೆಕ್ಸ್ಟು ಒಂದು ಸ್ವಲ್ಪ ಎಣ್ಣೆಲಿ ಫ್ರೈಸ್ ಥರ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೊಂದು 1 ಚಮಚನೋ 2 ಚಮಚನೋ ಖಾರದ ಪುಡಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಊಟಕ್ಕೆ ಚಪಾತಿಗೆ ರೋಲ್ ಮಾಡ್ಕೊಂಡು ತಿನ್ಬೋದು. ಆನಿಯನ್ ಇದೆ, ಟೊಮೆಟೊ ಇದೆ. ಮೆಣಸಿನ್ಕಾಯಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ನಮ್ಮಿಬ್ಬರಿಗೆ ಇಷ್ಟು ಸಾಕು. ಸೊ ಬನ್ನಿ ಮಾಡೋಣ. ಓಕೆ, ಸ್ಟವ್ ಹಚ್ಕೊಳ್ಳೋಣ. ಒಂದು ಸ್ವಲ್ಪ ಬಾಣಲೆ ಕಾಯಿಲಿ. ಈಗ ಒಂಚೂರು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಗಾಯಿ ಅಲ್ವಾ, ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳೋಣ. ಜಾಸ್ತಿ ಅಂದರೆ ಏನು ತೀರಾ, ಒಂದು 4 ಟೇಬಲ್ ಸ್ಪೂನ್ ಇಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಆನಿಯನ್, ಒಂದು ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಲಿ ಆನಿಯನ್ನು. ಈ ಥರ ಫ್ರೈ ಆದಮೇಲೆ ಒಂದು ಸ್ವಲ್ಪ ಟೊಮ್ಯಾಟೊ, ಸ್ಮ್ಯಾಶ್ ಆಗಿದೆ ಅದು. ಸೊ ಒಂದು ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡೋಣ. ಒಂದು 2-3 ನಿಮಿಷ. ಆಲ್ಮೋಸ್ಟ್ ಸ್ಮ್ಯಾಶ್ ಆಗಿದೆ. ಸೊ ಇದಕ್ಕೆ ನಾವು ಬದನೆಕಾಯಿಗಳನ್ನ ಹಾಕೊಳ್ಳೋಣ. ಇವಾಗ ಏನೇನು ಮಸಾಲೆ ಹಾಕ್ತಾ ಇದ್ದೀವಿ ಅಂದರೆ, ಖಾರದ ಪುಡಿ ಒಂದು ಸ್ವಲ್ಪ 1 ಸ್ಪೂನ್ ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್, 1.5 ಸ್ಪೂನ್. ಯಾಕಂದರೆ ಮೆಣಸಿನ್ಕಾಯಿ ಹಾಕಿದ್ದೀನಲ್ವಾ, ಮತ್ತು ಖಾರದ ಪುಡಿ ಖಾರ ಜಾಸ್ತಿ ಆಗಿಬಿಟ್ಟು ನೋಡ್ಕೊಂಡು ಹಾಕೊಳ್ಳಿ. ಸೊ ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಗರಂ ಮಸಾಲೆ, ಆಚಿ ಚಿಕನ್ ಮಸಾಲ ಸ್ವಲ್ಪ, ಒಂದು 1/4 ಟೀ ಸ್ಪೂನು, ಸಾಂಬಾರು ಪುಡಿ ಒಂದು ಸ್ವಲ್ಪ, ಖಾರದ ಇಷ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಸಾಲ್ಟ್ ಹಾಕೋಕ್ಕಿಂತ ಮುಂಚೆ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಟೇಸ್ಟು. ಯಾಕಂದರೆ ಮಸಾಲೆಗಳಲ್ಲೇ ಆಲ್ಮೋಸ್ಟ್ ಸಾಲ್ಟ್ ಇರುತ್ತಲ್ಲ. ಸೊ ನಾನು ಅದ್ರ ಮೇಲೆ ಮತ್ತೆ ಸಾಲ್ಟ್ ಹಾಕಲ್ಲ, ಜಾಸ್ತಿ ನೋಡಿಕೊಂಡು ಹಾಕ್ಕೊಳ್ಳಿ. ಒಂದು ಚಿಟಿಕೆ ಅರಿಶಿನ, ಟೆಕ್ಸ್ಚರ್ ಚೆನ್ನಾಗಿ ಬಂತು. ಸೊ ಇದಕ್ಕೊಂಚೂರು ನೀರು ಹಾಕೋಬೇಕು, ಭಾಳ ನೀರು ಹಾಕೋಬೇಕು. ಸೊ ತಿಕ್ಕಾಗಿ ಬರುತ್ತೆ.
ಕಲರ್ ಚೆನ್ನಾಗಿ ಬರಬೇಕು ಬದನೆಕಾಯಿ ಪಲ್ಯಕ್ಕೆ. ಲೈಕ್ ಯಾರು ಗೆಸ್ಟ್ ಬಂದಿದ್ದಾರೆ, ಸೊ ಅಪಿಯರೆನ್ಸ್ ತುಂಬ ಚೆನ್ನಾಗಿರಬೇಕು ಆ ಥರ ಈ ಥರ ಅಂತಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಬೋದು. ನಾನು ನಾರ್ಮಲ್ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತೀನಿ. ಸೊ ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಫಸ್ಟ್ ಕ್ಲಾಸಾಗಿರುತ್ತೆ. ಈಗೇನು ಮಾಡ್ತೀನಿ ಅಂದರೆ ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ ಫ್ಲೇವರ್ಗೆ. ಗುರೋಳ್ ಪುಡಿ ಅಂತ ಬರುತ್ತೆ ಈ ಕಡೆ ಉತ್ತರ ಕರ್ನಾಟಕ ಸೈಡು, ಅದನ್ನು ಯೂಸ್ ಮಾಡ್ಬೋದು. ಆಮೇಲೆ ಈ ಎಣ್ಗಾಯಿ ಪಲ್ಯ ಬಂದ್ಬಿಟ್ಟು ಹೋಳಿಗೆಗೆ ಒಳ್ಳೆ ಮ್ಯಾಚಿಂಗು, ರುಚಿ ಸಖತ್ತಾಗಿ ಕೊಡುತ್ತೆ ಟೇಸ್ಟು. ಉಪ್ಪು ಸ್ವಲ್ಪ ಹಾಕೋತೀನಿ ನಾನು, ಒಂದು 1/4 ಟೀ ಸ್ಪೂನ್ ಹಾಕೋತೀನಿ, ಯಾಕಂದರೆ ಉಪ್ಪು ಭಾಳ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮಸಾಲೆ ಹಾಕಿರೋದ್ರಿಂದ ಉಪ್ಪು ಜಾಸ್ತಿ ಹಾಕಲ್ಲ ನಾನು. ಈಗ ಬದನೆಕಾಯಿಯೂ ಅಷ್ಟೇ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವ, ಇನ್ನೊಂಚೂರು ನೀರು ಹಾಕ್ಕೊಳ್ಳೋಣ. ಮಸಾಲೆ ಚೆನ್ನಾಗಾಗಲಿ, ಸ್ವಲ್ಪ ಜೋರಾಗಿ ಇಟ್ಕೊಂಡು. ವಾವ್, ವೆರಿ ನೈಸ್. ಆಫ್ ಮಾಡಿ ಕೆಳಗಿಟ್ಟಿದ ತಕ್ಷಣ ಅದು ಆಲ್ಮೋಸ್ಟ್ ಮಸಾಲೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಸೊ ಪ್ಲೇಟ್ ಕ್ಲೋಸ್ ಮಾಡಿ, ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಪ್ಲೇಟ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ. ಓಕೆ, ಬದನೆಕಾಯಿ ಪಲ್ಯ ಆಗಿದೆ. ಮೆತ್ತಗೆ ಬೇಕಂದವರು ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತ ಅಂದವರು ಈ ಥರ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬದನೆಕಾಯಿ ಪಲ್ಯ ಹಾಕ್ತಾಯಿದ್ರೆ ಈ ಕಡೆ ಚಪಾತಿ ಹಿಟ್ಟು, ಉಪ್ಪು ಮತ್ತು ಒಂದು 3 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟು ಕಲಿಸ್ಕೊಂಡ್ಬಿಡಿ. ಸೊ ಒಂದು ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಮತ್ತು ಲಂಚ್, ಡಿನ್ನರ್ ಪ್ಯಾಕೇಜ್ ಹೇಳ್ಕೊಡ್ತಾ ಇದ್ದೀನಿ ನಾನು. ಸೊ ಈ ಥರನೇ ಮಾಡೋದು. ನಮಗೆ ಬರೀ ಚಪಾತಿ ಮತ್ತು ಪಲ್ಯ ಇಷ್ಟೇ ಆದರೆ ನಮ್ಗೆ ಇಷ್ಟ ಆಗಲ್ಲ. ಸ್ವಲ್ಪ ಕುರುಕಲು ಇರಬೇಕು, ಸ್ವಲ್ಪ ಹೆಲ್ದಿ ಇರಬೇಕು, ಪ್ರೋಟೀನ್ ಇರಬೇಕು. ಈ ಥರ ನಾನು ಮಾಡ್ತೀನಿ ಯಾವಾಗಲೂ. ಸೊ ಚೆನ್ನಾಗಿ ಕಲಿಸ್ಕೊಂಡು ಒಂದು 15 ನಿಮಿಷ ಬಿಟ್ಟರೆ ಸಾಕು. ಸೊ ಆಮೇಲೆ ಚಪಾತಿ ಮಾಡ್ಕೋಬೋದು. ಆಲ್ಮೋಸ್ಟ್ ಚಪಾತಿ ಮಾಡೋದು ನನ್ನ ಚಾನಲಲ್ಲಿ ಪ್ರೀವಿಯಸ್ ಆಗಿ ಹೇಳಿದ್ದೀನಿ ಅಂತ ಅನಿಸುತ್ತೆ. ಎಷ್ಟು ಚೆನ್ನಾಗಿ ನೀವು ಈ ಥರ ಮಿಜ್ಜಿ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ. ಕೈಗೆ ಅಂಟಬೇಕು. ಆಮೇಲೆ ಆಯಿಲ್ ಹಾಕೊಂಡಾದ್ಮೇಲೆ ಮತ್ತೆ ಸಮ ಆಗುತ್ತೆ. ಈಗ ಚಪಾತಿ ಹಿಟ್ಟು ಡಫ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಐಟಮ್ ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕೆಲ್ಲ ಆಯಿಲ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಚಪಾತಿ ಆಯಿತು, ಎಣ್ಗಾಯಿ ಪಲ್ಯ ಆಯಿತು. ಈಗ ನಾನೇನು ಮಾಡ್ತೀನಿ ಅಂತಂದರೆ ಒಂದು ಬಾಣಲಿನ ಚೆನ್ನಾಗಿ ಕಾಯಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಫ್ರೈಸ್ ಮಾಡ್ತೀವಲ್ಲ, ಒಂಚೂರು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಉಳಿದ್ರೆ ಒಂದು ಬಟ್ಲಲ್ಲಿ ಎತ್ತಿಟ್ಕೊಳ್ಳಿ, ಯೂಸ್ ಆಗುತ್ತೆ. ಸೊ ಈ ಥರ ಫ್ರೈ ಮಾಡಿಕೊಂಡು ಈಗ ನಾವೇನು ಕಟ್ ಮಾಡಿಕೊಂಡು ಪೀಸಸ್ ಆಫ್ ಆಲೂಗಡ್ಡೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಆಯಿಲ್ ಹಾಕೋಬೋದು. ಚೆನ್ನಾಗಿ ಫ್ರೈಸ್ ಟೈಪ್ ಆಗುತ್ತೆ. ಈಗ ಹಾಕ್ಕೊಳ್ಳೋಣ ಆಯಿಲು. ಎಣ್ಣೆ ಚೆನ್ನಾಗಿ ಕಾದಿದೆ.
ಫ್ರೈ ಮಾಡಬೇಕು, ಬೇಗ ಫ್ರೈ ಆಗುತ್ತೆ ಪೊಟ್ಯಾಟೊ. ಊಟದ ಜೊತೆಗೆ ಮತ್ತು ಚಪಾತಿ ರೋಲ್ಗಳಿಗೆ ತುಂಬ ಚೆನ್ನಾಗಿರುತ್ತೆ. ತುಂಬ ರೇರು, ನಾವು ಫ್ರೈಸ್ ಎಲ್ಲ ಮಾಡೋದಿಲ್ಲ. ಬಟ್ ಹೊರಗಡೆ ಎಲ್ಲ ತಂದು ತಿನ್ನೋ ಬದಲು ಮನೆಯಲ್ಲೇ ಮಾಡ್ಬೋದಲ್ವಾ, ವಿಲ್ ಬಿ ವೆರಿ ಗುಡ್. ಸೊ ಚೆನ್ನಾಗಿ ಫ್ರೈ ಆಗಲಿ ಇದು. ತುಂಬ ಏನು ಕ್ರಿಸ್ಪಿ ಆಗೋದು ಬೇಡ, ಈ ಥರ ಆದರೆ ಸಾಕು. ಈಗ ಆಯಿಲ್ನ ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಂಡು 1-2 ನಿಮಿಷ ಇದಾದಮೇಲೆ ಫ್ರೈ ಆಗಿದೆ ಇವಾಗ. ಈಗ ನಾನೇನು ಮಾಡಿದೆ ಅಂದರೆ ಆಯಿಲ್ನ ಎತ್ತಿಟ್ಕೊಂಡಿದ್ದೀನಿ. ಯಾವುದಕ್ಕಾರ ಬೇರೆದಾಗುತ್ತೆ, ಯಾಕಂದರೆ ಉಪ್ಪು ಖಾರ ಹಾಕಿದಾಗ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ. ಈಗ ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಣ. ಜಾಸ್ತಿ ಖಾರ ಬೇಡ, ಮಕ್ಕಳಿಗೆ ಜಾಸ್ತಿ ಖಾರ ತಿನ್ಸಲ್ಲ, ತಿಂತಾರೆ. ಇಷ್ಟು ಹಾಕಿ ಒಂಚೂರು ಉಪ್ಪು ಹಾಕೋಣ, ಇಷ್ಟೇ, ಜಸ್ಟ್ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕೋಣ. ಒಂದು ಸ್ವಲ್ಪ ಆಯಿಲ್ ಉಳಿಸ್ಕೊಂಡಿದ್ದೀನಿ, ಯಾಕಂದರೆ ಫ್ರೈ ಮಾಡೋದಕ್ಕಾಗಬೇಕಲ್ಲ. ಸೊ ಈ ಥರ ಚೆನ್ನಾಗಿ ಫ್ರೈ ಆಗುತ್ತದೆ. ಒಂದು ಸ್ವಲ್ಪ ಜೋರು ಉರಿಲಿ ಇಟ್ಕೊಳ್ಳೋದು ಬೇಡ ಅನಿಸುತ್ತೆ, ಯಾಕಂದರೆ ಖಾರದ ಪುಡಿ ಬ್ಲ್ಯಾಕ್ ಆಗಿಬಿಡುತ್ತಲ್ಲ, ಆ ಥರ ಆಗೋದು ಬೇಡ. ಸೊ ಕ್ರಿಸ್ಪಿ ಕರ್ರುಮ್ ಅಂತ ಸೌಂಡ್ ಬರ್ತಾಯಿದೆ ಅಲ್ವಾ. ಸೊ ಈ ಥರ ಇರುತ್ತೆ ನೋಡಿ ನನ್ನ ಫ್ರೈಸು. ಊಟದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಈಗ ಚಪಾತಿ ಮಾಡುವ ಟೈಮ್. ಸೊ ಫ್ರೈಸ್ ರೆಡಿಯಾಗಿದೆ, ಎತ್ತಿಟ್ಕೊಂಡ್ಬಿಡೋಣ. ಈಗ ಫ್ರೈಸ್ ಏನು ರೆಡಿಯಾಗಿದೆಯಲ್ಲ, ಅದನ್ನು ಈ ಥರ ಒಂದು ಬೌಲಲ್ಲಿ ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ. ಸೊ ಈ ಫ್ರೈಸ್ ಎಲ್ಲ ನೀಟಾಗಿ ಇಲ್ಲಿ ಹಾಕ್ಕೊಳ್ಳಿ. ಸೊ ಆಯಿಲ್ ಏನಾದ್ರು ಇದ್ದರೆ ಏರ್ಕೊಂಬಿಡುತ್ತೆ. ಫ್ರೈಸ್ ಇಸ್ ರೆಡಿ. ಎಸ್, ಗಮ್ಮಂತದೆ. ಸೊ ನೆಕ್ಸ್ಟ್ ಚಪಾತಿ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೋಡಿ ಎಣ್ಗಾಯಿ ಪಲ್ಯ ಹೀಗಾಗಿದೆ. ವಾವ್, ನೈಸ್ ಅಲ್ಲ. ಯಮ್ಮಿ. ಪರ್ಫೆಕ್ಟ್ ಕಾಂಬಿನೇಷನ್. ವಾವ್, ಇದ್ರ ಜೊತೆ ಒಂದು ಹಸಿ ಈರುಳ್ಳಿ ತಿಂದ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ.